ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೆ ಮಾಡ್ಕೋಬೋದು, ಬ್ಯಾಚುಲರ್ಸ್ ಕೂಡ ಮಾಡ್ಬೋದು. ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅಕ್ಕಿನ ನಾನು ತೊಳೆದಿಟ್ಕೊತಾ ಇದ್ದೀನಿ. 1 ಗ್ಲಾಸ್ ಬಾಸುಮತಿ ರೈಸು ಮತ್ತು 1 ಗ್ಲಾಸು ಮಸೂರಿ ರೈಸ್ ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಟು ಅರ್ಧ ಗಂಟೆ ನೆನೆಹಾಕಿದ್ದೀನಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸಣ್ಣಗೆ ಹಚ್ಚಿರೋಂಥ ಹುಳಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತೊಳೆದಿಟ್ಕೊಂಡಂಥ ಚಿಕನನ್ನು ಕೂಡ ಈಗಲೇ ಹಾಕ್ಕೊಂಡು ಅದನ್ನು 1-2 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಸ್ಪೈಸಸ್ ಅರಿಶಿನ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊತೀನಿ. ಉಪ್ಪು ಖಾರ ಎಲ್ಲ ಅದಕ್ಕೆ ಚಿಕನ್ಗೆ ಹತ್ಕೋಬೇಕು. ಹಾಗಾಗಿ ಮುಚ್ಚಳ ಮುಚ್ಚಿ 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಾರೆ. ಮನೇಲಿ ಖಾಲಿಯಾಗಿತ್ತು, ಹಾಕಿಲ್ಲ. ಎಣ್ಣೆ ಕೂಡ ತೇಲಿ ಬಂದಿದೆ ನೋಡಿ. ನಾವೆಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅಳತೆ ಸರಿಯಾಗಿ ನೀರು ಹಾಕ್ಕೊಳ್ಳೋಣ. ಈ ಬಿರಿಯಾನಿನ ತುಂಬಾ ಬೇಗನೆ ಮಾಡ್ಕೋಬಹುದು, ತುಂಬ ಸಿಂಪಲ್ಲಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿದ್ಬಿಟ್ರೆ ಬೇಗನೆ ಒಂದು ಮಿಕ್ಸ್ ಕೊಟ್ಬಿಟ್ಟು ನಂತರ ಬಿರಿಯಾನಿ ಮಸಾಲ ಪೌಡ್ರನ್ನು ಹಾಕ್ಕೊಳ್ಳೋಣ. ಮತ್ತು ತೊಳೆದಿಟ್ಟಂಥ ಅಕ್ಕಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಕೊಡೋಣ. ಈಗ ಸ್ವಲ್ಪ 1-2 ಸ್ಪೂನ್ ತುಪ್ಪ, ಕಸೂರಿ ಮೇಥಿ, ನಿಂಬೆ ರಸ ಹಾಕ್ಕೊಂಡು ಒಂದು ಲೈಟಾಗಿ ಮಿಕ್ಸ್ ಕೊಟ್ಟು ಮತ್ತು ಲಿಟರ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನೋಡಿ ಎಣ್ಣೆ ಎಲ್ಲ ಹೇಗೆ ತೇಲಿದೆ. ಈ ಬಿರಿಯಾನಿನ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬಹುದು. ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಕೊಟ್ಟಾಗ ಉಪ್ಪು ಖಾರ ಎಲ್ಲ ಕಡೆ ಹರಡುತ್ತೆ ಅಂತ ಮಿಕ್ಸ್ ಕೊಡ್ತಾಯಿದ್ದೀನಿ. ಮತ್ತು ಲಿಟರ್ ಕ್ಲೋಸ್ ಮಾಡಿ ನಾನು ಒಂದು ವಿಸಲ್ ಹೊಡಿಸ್ತಾ ಇದ್ದೀನಿ. ಕೂಲ್ ಆದಮೇಲೆ ಮತ್ತೆ ಓಪನ್ ಮಾಡಿ ನೋಡಿದರೆ ನೋಡಿ ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ. ರೈಸು ಕೂಡ ತುಂಬಾ ಉದುರಾಗಿದೆ. ಚೆನ್ನಾಗಿ ಬಂದಿತ್ತು ಬಿರಿಯಾನಿ, ತುಂಬ ಟೇಸ್ಟಿಯಾಗಿತ್ತು. ನಿಂಬೆಹಣ್ಣು, ಈರುಳ್ಳಿ, ಸೌತೆಕಾಯಿ, ಮೊಸರು ಬಜ್ಜಿ ಜೊತೆ ಸೂಪರ್ ಕಾಂಬಿನೇಷನ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.